ಎಲ್ಲ ನಮ್ಮ ವಿದ್ಯುತ್ ಗುತ್ತಿಗೆದಾರರಲ್ಲಿ ನಮ್ಮ ಮನವಿ, ಈ ಬಾರಿ ನಮ್ಮ SMK ತಂಡಕ್ಕೆ ಅಭೂತಪೂರ್ವವಾಗಿ ಎಲ್ಲರೂ ಬೆಂಬಲಿಸಿ ಮತ ಹಾಕ್ಬೇಕು. ಮತ್ತೆ ಏನಕ್ಕೆ ಅನ್ನೋದು ಈ 8 ತಿಂಗಳಲ್ಲಿ ನಿಮ್ಗೆ ಅರ್ಥ ಆಗಿದೆ. ದಯಮಾಡಿ ಯುವಕರೆಲ್ಲ ಖಾಲಿ ಕೂತಿದ್ದೀವಿ, ಅದನ್ನ ಮುಂದುವರಿಸಿದ್ರೆ ನಾವು ನಿಜವಾಗಿ ಈಗ ಒಂದು 14 ದಿನ ನಾವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂದೆ ನಾವು 10 ವರ್ಷಗಳ ಕಾಲ ನಾವು ಅನುಭವಿಸಬೇಕಾಗುತ್ತೆ. ದಯಮಾಡಿ ಎಲ್ಲರೂ ನಿಮ್ಮ ಅರ್ಥ ಮಾಡ್ಕೊಂಡು SMK ತಂಡಕ್ಕೆ ದಯಮಾಡಿ ಮತ ಹಾಕಿ. 61 ಮತಗಳನ್ನು ಮಿಸ್ ಮಾಡ್ದಂಗೆ ಹಾಕ್ಬೇಕು. ಯಾವುದೇ ಬದಲಾವಣೆ ಮಾಡಬೇಡಿ, ಯುವಕರಿಗೆ ಆಸೆ ತೋರಿಸಿದ್ರು ಹೋಗ್ಬೇಡಿ. ನಮ್ಮ SMK ತಂಡದಿಂದ ದಯವಿಟ್ಟು ಈ ಸಲ ದಯಮಾಡಿ ಮಾಡಲೇಬೇಕು. ನನ್ನ ಮನವಿ, ದಯವಿಟ್ಟು ಮತದಾನ ಮಾಡಿ. SMK ತಂಡನ ಜಯಶೀಲರನ್ನಾಗಿ ಮಾಡಿ. ಮಂಜುನಾಥ್ ಅಂತ ಕಮಲಗಿರಿ ಎಲೆಕ್ಟ್ರಿಕಲ್ಸ್ ಪೀಡಿಯಾ ಭಾಗದಿಂದ ಸ್ಪರ್ಧಿಸ್ತಾ ಇದ್ದೀನಿ ಮನೆ ಕಾರ್ಯಕಾರಿ ಸಮಿತಿಗೆ, ಕೇಂದ್ರ ಸಮಿತಿಗೆ. ಈ ನಮ್ಮ ವಿದ್ಯುತ್ ಯುವಕರಿಗೆ ಈ ಸಲ SMK ತಂಡದಿಂದ ಚಾನ್ಸ್ ಕೊಟ್ಟಿದ್ದಾರೆ. ಈ ಹಳೆ ತಂಡಗಳು ಯಾವುದೇ ರೀತಿ ಯುವಕರನ್ನ ನೋಡಿರ್ಲಿಲ್ಲ, ಬರೀ ಆರಾಧಪ್ರಾಯಕ್ಕೆ ಅಷ್ಟೇ ಮಾಡಿದ್ರು, ಯಾವುದೇ ಕೆಲಸ ಮಾಡ್ಕೊಂಡಿರ್ಲಿಲ್ಲ. ಇನ್ ಮುಂದೆ ನಾವು ಯುವಕರೆಲ್ಲ ಸೇರಿ SMK ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ಬೆಂಬಲ ಕೊಟ್ಟು ಈ ಸಲ ಗ್ಯಾರಂಟಿ ಜೈವೇರಿ ಮಾಡಿಸ್ತೀವಿ. ಯಾವುದೇ ಕಾರಣಕ್ಕೂ RR ತಂಡನ ತರಲ್ಲ. ಮುಂದೆ SMK ತಂಡನೇ 5 ವರ್ಷ ಆಳ್ಕೆ ಮಾಡೋದು. ಇದು ನಮ್ಮೆಲ್ಲಾ ಪೀಣ್ಯ ಸಮಿತಿ ಒಗ್ಗಟ್ಟು ಮತ್ತೆ ರಾಜ್ಯದಲ್ಲೆಲ್ಲ ಬದಲಾವಣೆ ಕೇಳಿದರೆ ಅದಾಗುತ್ತೆ ಸರ್. ನನ್ನ ಹೆಸರು ಚೇತನ್, ತುಮಕೂರಿನ ಕಾರ್ಯಕಾರಿ ಸಮಿತಿ ಅಭ್ಯರ್ಥಿಯಾಗಿ SMK ತಂಡದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ. ನಾನು ಸಂಪೂರ್ಣವಾಗಿ SMK ತಂಡಕ್ಕೆ ಬೆಂಬಲ ನೀಡುತ್ತಾ SMK ತಂಡಕ್ಕೆ ಜಯಶೀಲರ ಮಾಡ್ತೀವಿ ಅಂತೇಳಿ ಗೌರವ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ನಾಮಿನೇಷನ್ ಸಲ್ಲಿಸಿದ್ವಿ. ಅದೇ ತರ ನಮ್ಮ ತುಮಕೂರು ಜಿಲ್ಲೆಯಿಂದ ಚೇತನ್ ಕುಮಾರ್ ಅಂತೇಳಿ ಗೌರವ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ. ಇಡೀ ತುಮಕೂರಿನಾದ್ಯಂತ 100ಕ್ಕೆ 90% ಒಟ್ಟನ್ನ ಇವತ್ತು ನಮ್ಮ SMK ತಂಡಕ್ಕೆ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಒಂದು ಮತದಾರರು ಮತದಾನ ನೀಡ್ತಾ ಇದ್ದಾರೆ. ಇದೇ ರೀತಿ ಇಡೀ ರಾಜ್ಯಾದ್ಯಂತ ನಮ್ಮ ತಂಡಕ್ಕೆ ಬಹುಮತ ಬರುವಂತ ನಿರೀಕ್ಷೆಯನ್ನ ನಾವಿದ್ದೀವಿ. ಎಲ್ಲ ರಾಜ್ಯದ ಗುತ್ತಿಗೆದಾರರು ನಮ್ಮ SMK ತಂಡನ ಬೆಂಬಲಿಸಿ ಜಯಶೀಲರಾಗಿ ಮಾಡಬೇಕಾಗಿ ವಿನಂತಿ ಮಾಡ್ತೇನೆ.